ನಮಸ್ತೆ, ಸ್ವಾಗತ ಸೌತ್ ಕಿಚನ್ಗೆ. ಸ್ನೇಹಿತರೆ, ಇವತ್ತು ನಾನಿಲ್ಲಿ 1.5 kg ಮಾವಿನಕಾಯಿ ತೊಗೊಂಡು ಬಂದಿದ್ದೀನಿ. ಒಂದೊಂದು ಕಾಯಿ ಬಂದ್ಬಿಟ್ಟು 300ರಿಂದ 350 400 ಗ್ರಾಮ್ ಅಷ್ಟು ಬಂದಿದೆ. ಓಕೆ, ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಈ ರೀತಿಯಾಗಿ ಒರೆಸಿಟ್ಕೊಳ್ಳೋಣ ಸ್ನೇಹಿತರೆ. ನಾನೆಲ್ಲ ಮಾವಿನಕಾಯಿನೂ ಈ ರೀತಿಯಾಗಿ ಒರೆಸ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಈ ಸೀಸನಲ್ಲಂತೂ ಎಲ್ಲ ಥರದ ರೆಸಿಪಿಗಳನ್ನ ನಾವು ಮಾಡ್ಕೊಂಡ್ಬಿಡ್ಬೇಕು ಸ್ನೇಹಿತರೆ. ನೋಡಿ, ಇಷ್ಟೇ ನೀಟಾಗಿ ಒಂದು ಚೂರು ನೀರು ಇಲ್ದಂಗೆ ನಾನು ಒರೆಸಿಟ್ಕೊಳ್ತಾ ಇದ್ದೀನಿ. ಇವಾಗ ನಾನೊಂದು ದೊಡ್ಡದೊಂದು ಅಂದರೆ ನಾನು 4 ತೊಗೊಂಡಿನ 4ರಲ್ಲಿ ಒಂದೊಂದು ತೊಗೊಂಡು ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಫ್ರೆಶ್ ಆಗಿದೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾನು ಇದು ಬಂದುಬಿಟ್ಟು ನೀಟಾಗಿ ಎಲ್ಲನೂ ಚಿಕ್ಕ ಹೋಳುಗಳಾಗಿ ಕಟ್ ಮಾಡ್ಕೊಳ್ತೀನಿ. ಸೊ ಏನಂದರೆ ಇದು ಸ್ವಲ್ಪ ಚಾಕ ದೊಡ್ಡಾಗಿದೆ, ಕೈಗೆ ಸ್ವಲ್ಪ ಪೆಟ್ಟಾಗುತ್ತೆ ಅಂತೇಳಿ ನಾನು ನಿಧಾನಕ್ಕೆ ಕಟ್ ಮಾಡ್ಕೊಳ್ತೀನಿ. ಅದರಿಂದ ಆಲ್ರೆಡಿ ಆ ಚಾಕಿಂದ ನಾನು ಪೆಟ್ಟು ತಿಂದಿದ್ದೀನಿ, ಆದ್ದರಿಂದ ನಾನು ನಿಧಾನಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಅದು ಕಟ್ ಮಾಡ್ತಿದ್ರೇನೆ ಗಮ್ ಅಂತಿದೆ. ನೋಡಿ, ವಾಟೆ ಕೂಡ ತುಂಬ ಸಣ್ಣದಾಗಿದೆ. ಇದನ್ನು ಬಂದುಬಿಟ್ಟು ಸಿಂಪಲ್ ಈಸಿಯಾಗಿ ರೆಸಿಪಿಯಾಗಿ ಮಾಡ್ಕೋಬೋದು ಸ್ನೇಹಿತರೆ. ಈ ರೀತಿಯಾಗಿ ನಮಗೆ ಸೀಸನ್ ಇದ್ದಾಗ ಈ ರೀತಿಯಾಗಿ ಒಂದೊಂದು ಮಾವಿನಕಾಯಲ್ಲೇ ಮಾಡಿಕೊಂಡ್ರೆ ಸಾಕು. ಎಷ್ಟೊಂದು ಮಾಡ್ಕೊಂಡಿರ್ತೀವಿ ಆಲ್ರೆಡಿ ಮನೆಗಳಲ್ಲಿ. ಏನು ಟೊಮೊಟೊ ತೊಕ್ಕು, ಮಾವಿನಕಾಯಿ ಚಟ್ನಿ, ಈ ಥರದ್ದೆಲ್ಲ ನಾವು ಮಾಡಿ ಇಟ್ಕೊಂಡಿರೋದ್ರಿಂದ ಒಂದು ಮಾವಿನಕಾಯಿ ತೊಗೊಂಡ್ರೆ ಸಾಕು. ಇದು ಆಲ್ಮೋಸ್ಟ್ ನನಗೊಂದು 400 ಗ್ರಾಮ್ ಅಷ್ಟಿದೆ. ಇದು ಒಂದು ಮಾವಿನಕಾಯಿ ಬಂದುಬಿಟ್ಟು ನಾನು ಈ ರೀತಿಯಾಗಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿನಕಾಯಿ ಮಾಡ್ಕೊಳ್ತಾ ಇರೋದು ಇದು. ನೋಡಿ, ಇಷ್ಟು ಸೈಜಲ್ಲಿ ಮಾಡಿಕೊಂಡ್ರೆ ಸಾಕು. ನಾನು ಇದೆಲ್ಲ ಈ ರೀತಿಯಾಗಿ ಒಂದೇ ಮಾವಿನಕಾಯಿ ತೊಗೊಂಡು ಕಟ್ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ, ರೆಡಿಯಾಗಿದೆ. ಇದನ್ನು ಬಂದುಬಿಟ್ಟು ಇದಕ್ಕೆ ಇವಾಗ ನಾನು 1.5 ಹಿಡಿಯಷ್ಟು ಉಪ್ಪು ಹಾಕ್ಕೊಳ್ತೀನಿ. 1.5 ಹಿಡಿಯಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಇದನ್ನು 4 ಅವರು ಮುಚ್ಚಿಟ್ಕೊಂಬಿಡೋಣ. ಆವಾಗ ಅದು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಇಟ್ಕೊಳ್ಳೋಣ. ಚೆನ್ನಾಗಿ ನೀರು ಬಿಟ್ಕೊಂಡು ಮತ್ತು ಮಾಗುತ್ತೆ. ನಾನೇನು ಉಪ್ಪು ಹಾಕ್ಕೊಂಡಿದ್ದೀನೋ ಅದು ರಸ ಎಲ್ಲ ನೀಟಾಗಿ ಬರುತ್ತೆ ಸ್ನೇಹಿತರೆ. ಒಂದು 4 ಅವರ್ ಇಟ್ಕೊಂಡ್ರೆ ಸಾಕು. ಇದನ್ನು ನಾನೊಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ಇವಾಗ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ. 4 ಅವರ್ ಆಗಿದ್ದೆ. ಇವಾಗ ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಅದಕ್ಕೆ ಬಂದುಬಿಟ್ಟು ನಾನು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹುರ್ಕೊಳ್ಳೋಣ. ಸ್ಲಿಮ್ಮಲ್ಲೇ ಸ್ವಲ್ಪ ಚಟಪಟ ಅನ್ನೋವರೆಗೂ ಹುರ್ಕೊಂಡ್ರೆ ಸಾಕು. ಇದು ನೀಟಾಗೆ ಚಿಟಪಟ ಅಂತಿದೆ. ಇವಾಗ ನಾನು ಇದನ್ನು ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ಟು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ, ಕೂಲಾಗಲಿ. ಅದೇ ಬಾಣಲಿಗೆ ಮತ್ತೆ ನಾನಿಲ್ಲಿ ಒಂದು 6 ಬೇಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. 6 ಬೇಡಿಗೆ ಮೆಣಸಿನ್ಕಾಯಿ ನಾವು ಅದ್ರ ಜೊತೆಯಲ್ಲೇ ಹುರಿಯೋದಕ್ಕೆ ಹೋದರೆ ಸಾಸಿವೆ ಬೇಗ ಸಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಹುರ್ಕೊಳ್ತಾ ಇರೋದು. 3 ಖಾರದ ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಇದನ್ನು ಸಹ ನೀಟಾಗಿ ಒಂದು ಸ್ವಲ್ಪ ಎಲ್ಲ ಒಂದು ಮೀಡಿಯಮ್ ಉರಿಲಿ, ಜಾಸ್ತಿ ಸೀಸ್ಕೋಬಾರ್ದು. ಹಾಗೇನೆ ಕರುಮ್ ಅನ್ನೋವರೆಗೂ ನೋಡಿ ಈ ರೀತಿಯಾಗಿ ಹುರ್ಕೊಬೇಕು. ಈಗ ನಾನು ಫ್ಲೇಮ್ ಆಫ್ ಮಾಡ್ಕೊಳ್ತೀನಿ. ಹುರಿದಾಗಿದೆ. ಈಗ ಇದಿಷ್ಟು ಜಾರ್ಗೆ ಹಾಕ್ಕೊಂಬಿಟ್ಟು ನಾನು ನೋಡಿರಿ ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡ್ರೆ ಸಾಕು. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಪೌಡರ್ ಮಾಡ್ಕೊಳ್ಳಿ. ಅದಕ್ಕೆ ಬಂದುಬಿಟ್ಟು ನಾನಿಲ್ಲಿ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನ ಹಸಿದು ಹಾಕ್ಕೊಂಡಿಲ್ಲ. ನಾವು ಮಾಮೂಲಿ ಒಣಗಿಸಿ ರೆಗ್ಯುಲರಾಗಿ ನಾನು ಈ ರೀತಿಯಾಗಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಹಾಕ್ಬಿಟ್ಟು ನೀಟಾಗಿ ಪೌಡರ್ ಮಾಡ್ಕೊಳ್ಳೋಣ. ಏನಪ್ಪ ಅಂದರೆ ಕರಿಬೇವಿನ ಸೊಪ್ಪು ಬಂದುಬಿಟ್ಟು ಮಕ್ಕಳು ಸೈಡಿಗೆ ಬಿಸಾಕ್ಬಿಡ್ತಾರೆ, ತಿನ್ನೋದೇ ಇಲ್ಲ. ಅದಕ್ಕೋಸ್ಕರ ನಾನು ಈ ಥರ ಡ್ರೈ ಮಾಡಿ ಪೌಡರ್ ಮಾಡ್ಕೊಂಡ್ಬಿಡ್ತೀನಿ ಉಳಿದಿದ್ದಂಥ ಕರಿಬೇವಿನ ಸೊಪ್ಪನ್ನೆಲ್ಲ. ಇವಾಗ ನೆಕ್ಸ್ಟು ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ನಾನಿಲ್ಲೊಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಮಾವಿನಕಾಯಿ ತೂಕ ಬಂದುಬಿಟ್ಟು ಒಂದು 400 ಗ್ರಾಮ್ ಇದೆ. ಅದಕ್ಕೊಂದು 4 ಸೋಟಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ದಿದ್ದಕ್ಕೆ ನಾನು ಸಾಸಿವೆ ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಯಾಕಂದರೆ ಆಲ್ರೆಡಿ ನಾನು ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. ತುಂಬ ಸಾಸಿವೆ ಹಾಕ್ಬಿಟ್ರು ಸಹ ಕಸರೆ ಆಗಿಬಿಡುತ್ತೆ. ಅದು ಸಿಡಪಡ ಅಂತಿದ್ದಂಗೆ ನಾನು ಏನು ರುಬ್ಬಿಟ್ಕೊಂಡಿದ್ದೀನೋ ಎಲ್ಲನೂ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ಲೇಮ್ನ ತುಂಬ ಸಣ್ಣದಾಗಿ ಇಟ್ಕೊಬೇಕು. ಎಣ್ಣೆ ಚೆನ್ನಾಗಿ ಕಾಯ್ದುಬಿಟ್ಟಿರುತ್ತೆ. ಅದನ್ನು ಹಾಕ್ಬಿಟ್ಟು ಈ ರೀತಿಯಾಗಿ ನಾನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಅದು ಬೆಳ್ಳುಳ್ಳಿ ಹಾಕಿದ್ವಲ್ಲ, ಅದು ಘಮ ಅಂತಿರುತ್ತೆ. ಈ ರೀತಿ ಎಣ್ಣೆ ಹಾಕಿದಾಗ ಗಮ್ ಅನ್ನುತ್ತೆ. ನೋಡಿ, ನಾನು ಫ್ಲೇಮ್ ಫುಲ್ಲು ಕಮ್ಮಿ ಮಾಡಿದ್ದೀನಿ. ಒಗ್ಗರಣೆಗೂ ಸಹ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾವು ಮಾಡಿಬಿಟ್ಟು ಹಾಕ್ಬಿಟ್ರೆ ಮಕ್ಕಳು ತಿನ್ಕೊಳ್ತಾರೆ, ಇಲ್ಲ ಅಂದರೆ ಸೈಡ್ಗೆ ತಾಕ್ಬಿಡ್ತಾರೆ. ನಾನು ಅದ್ರ ಜೊತೆಯಲ್ಲಿ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ. ನನಗಿನ್ನೂ ಖಾರ ಬೇಕು ಅನ್ನಿಸ್ತು. ನಾನು ಮತ್ತೆ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅಷ್ಟನ್ನು ಹಾಕ್ಕೊಂಡು ನೋಡಿ ನೀಟಾಗಿ ನಾನೆಲ್ಲ ಮಿಕ್ಸ್ ಮಾಡಿ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಈ ಕಡೆ ನೋಡಿ ಮಾವಿನಕಾಯಿ ಬಂದುಬಿಟ್ಟು ಒಂದು 4 ಅವರ್ ನಾನು ಇಟ್ಟಿದ್ದೆ. ನೋಡಿ, ನೀರೆಲ್ಲ ಬಿಟ್ಕೊಂಡಿದ್ದೆ. ನಾನೇನು ಉಪ್ಪು ಹಾಕಿದ್ದೆ, ನೀರು ಬಿಟ್ಕೊಂಡಿದ್ದೆ. ಇದಕ್ಕೆ ಬಂದುಬಿಟ್ಟು ಇವಾಗ ನಾವೇನು ಅದನ್ನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀವೋ, ಎಣ್ಣೆ ಕಾಯಿಸಿ ಇಟ್ಕೊಂಡಿದ್ದೀವೋ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಅದು ಕಲರ್ ನೋಡ್ತಿದ್ರೆ ನನಗೆ ಎಷ್ಟು ಸಖತ್ತಾಗಿದೆ. ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಅದು ತುಂಬ ಒಳ್ಳೆ ಕಲರ್ ಕೊಡುತ್ತೆ. ಹಂಗಾಗಿ ಈ ಥರ ರೆಸಿಪಿಗಳಿಗೆಲ್ಲ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿನ ಬಳಸ್ಕೊಳ್ಳೋದ್ರಿಂದ ರುಚಿ ಕೂಡ ಹೆಚ್ಚುತ್ತೆ, ಬಣ್ಣ ಕೂಡ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಈಗೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಒಂದು ಡಬ್ಬಿಲಿ ಹಾಕಿಟ್ಕೊಂಬಿಟ್ರೆ ಏನು ಒಂದು ತಿಂಗಳು ಆದ್ರೂ ಸಹ ಏನೂ ಆಗೋಲ್ಲ ಸ್ನೇಹಿತರೆ. ನೋಡಿ, ಮಿಕ್ಸ್ ಮಾಡ್ತಿದ್ರೆ ನನಗೆ ಈಗಲೇ ಬಾಯಲ್ಲಿ ನೀರು ಬರ್ತಿದೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ನಾವು ಬಿಸಿ ಅನ್ನಕ್ಕೆಲ್ಲ ಇದು ಚೆನ್ನಾಗಿ ಒಂದು ಸ್ವಲ್ಪ ತೊಕ್ಕು ಥರ ಎಲ್ಲ ಇದಾದಮೇಲೆ
ಆದಮೇಲೆ ರಸ ಬಿಟ್ಕೊಳ್ಳುತ್ತೆ. ಅವಾಗ ಅನ್ನಕ್ಕೆ ಹಾಕೊಂಡು ಕಲ್ಸ್ಕೊಂಡ್ರೆ ತಿಂದರೆ ಮಾತ್ರ ಸಖತ್ತಾಗಿರುತ್ತೆ. ನಾನೊಂದು ಕನ್ನಡಿ ಗ್ಲಾಸ್ ತೊಗೊಂಡಿದ್ದೀನಿ ನೋಡಿ. ಕನ್ನಡಿ ಬಾಟ್ಲಿಗೆ ಈ ರೀತಿಯಾಗಿ ಎಲ್ಲನೂ ನಾನು ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದರಲ್ಲಿ ಏನು ಎಣ್ಣೆ ಇರುತ್ತೋ ಅದನ್ನೆಲ್ಲನೂ ನೀಟಾಗಿ ಅದಕ್ಕೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತೈತೆ. ನೋಡಿರಿ ಮಿನಿಮಮ್ ಅಂದ್ರೂ ಒಂದು ತೂಕ ಲೆಕ್ಕ ತಗೊಂಡ್ರೆ ನಮ್ಗೆ ಅರ್ಧ kg ಅಷ್ಟು ಬರುತ್ತೆ. ಅದು ವೆಟ್ಟಾಗಿರುತ್ತಲ್ಲ ನೀರು, ಅರ್ಧ kg ಅಷ್ಟು ಬರುತ್ತೆ ನೋಡಿ. ಈ ರೀತಿ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಷ್ಟು ದಿನ ಇಟ್ಕೊಂಡ್ರೂ ಏನಾಗಲ್ಲ. ಈಚೆನೇ ಇಡ್ಬೋದು, ಹೊರಗಡೆ ಇಡಬೇಕು ಅಂತ ಏನೂ ಇಲ್ಲ. ಯಾವುದೇ ಥರದ್ದು ಒಂದು ತೊಟ್ಟು ಸಹ ನಾನು ನೀರು ಬಳಸಿಲ್ಲ. ಆ ಉಪ್ಪು ನೀರಲ್ಲೇ ಇದು ಚೆನ್ನಾಗಿ ಮಾಗುತ್ತೆ ಸ್ನೇಹಿತರೆ. ನೀವೇನೊಂದು ವಾರ ಬಿಟ್ಟ ಮೇಲೆ ನೋಡಬೇಕು. ನೀವು ಒಂದು ವಾರದವರೆಗೂ ಬಿಡೋದೇ ಇಲ್ಲ, ಅಷ್ಟು ಬೇಗ ಖಾಲಿ ಮಾಡಿಬಿಡ್ತೀರಾ ಸ್ನೇಹಿತರೆ. ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಓಪನ್ ಮಾಡಿ ನೋಡ್ತಿದ್ರೇ ಅಷ್ಟೊಂದು ಕಲರ್ಫುಲ್ ಆಗುತ್ತೆ. ನನಗಂತೂ ಬಾಯಲ್ಲಿ ನೀರು ಹಂಗೆ ಬರ್ತಾಯಿದೆ ಸ್ನೇಹಿತರೆ. ನೋಡಿ ಎಷ್ಟು ಸಖತ್ತಾಗಿದೆ. ನಾನು ಇಲ್ಲಿ ಬಂದುಬಿಟ್ಟು ಇದೊಂದಿಷ್ಟು ತೊಗೊಂಬಿಟ್ಟು ನಾನು ಬಾಣಲೆಗೆ ಹಾಕ್ಕೊಳ್ತೀನಿ. ನಾನು ಬಾಣಲೆ ಒಗ್ಗರಣೆ ಮಾಡಿದ್ದು ಮತ್ತು ಒಂದು ಬೌಲಲ್ಲಿ ಕಲಸಿದ್ನಲ್ಲ, ಅದಕ್ಕೆ ಇದಿಷ್ಟು ಎತ್ತಾಕೊಂಡ್ಬಿಟ್ಟು ನಾನು ಅನ್ನ ಕಲಿಸ್ಕೊಳ್ತೀನಿ ಸ್ನೇಹಿತರು. ತುಂಬ ಸಕ್ಕತ್ತಾಗಿರುತ್ತೆ ನೋಡಿ. ನಾನೆಲ್ಲ ಮಿಕ್ಸ್ ಮಾಡಿದ್ದೀನಿ, ಯಾಕಂದರೆ ಬಾಣಲೆಯಲ್ಲಿ ತುಂಬ ಎಣ್ಣೆ ಇತ್ತು ಮತ್ತು ಇದು ಗೊಜ್ಜಿತ್ತು, ಅದಕ್ಕೋಸ್ಕರ ಈ ರೀತಿಯಾಗಿ ಕಲಿಸಿದ್ದೀನಿ. ತುಂಬ ದೇವಸ್ಥಾನದಲ್ಲಿ ಕೊಡೋ ಅಂಥ ಪ್ರಸಾದ ಥರ ಇರುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ಸುಲಭವಾಗಿ ಈಸಿಯಾಗಿ ಟೇಸ್ಟಿಯಾಗಿರೋಂತಹ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಬನ್ನಿ ಇವಾಗ ನೆಕ್ಸ್ಟ್ ಡೇ ನಾನು ಸ್ಟಾರ್ಟ್ ಮಾಡ್ತೀನಿ. ಇದನ್ನು ತಿಂದ್ಬಿಟ್ಟು ಖಾಲಿ ಮಾಡಿ ನಾನು ನೆಕ್ಸ್ಟು ಬಂದ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ನಾನು ಮತ್ತೆ ಸೇಮ್ ಅದೇ ಥರದೊಂದು ಮಾವಿನಕಾಯಿ ತೊಗೊಂಡಿದ್ದೀನಿ. ಆ ಮಾವಿನಕಾಯಿನೂ ಸಹ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತೀನಿ. ನೀಟಾಗಿ ಸಣ್ಣದಾಗೆ ಕಟ್ ಮಾಡಿ ಸೆಂಟ್ರಲ್ಲಿರೋಂತಹ ಬೀಜನೆಲ್ಲ ತಗೊಂಬಿಡೋಣ. ಏನು ಬಲ್ತಿಲ್ಲ, ಅದು ತುಂಬ ಎಳೆಯ ಕಾಯಿನೇ ಬಂದಿದೆ. ಈಗ ಸೀಸನ್ ಸ್ಟಾರ್ಟ್ ಆಗಿದೆಯಲ್ಲ, ಒಳ್ಳೆ ಕಾಯಿ ಸಿಗುತ್ತೆ, ಒಳ್ಳೆ ರುಚಿ ಸಿಗುತ್ತೆ. ಅದರಲ್ಲೂ ಮಕ್ಕಳಿಗಂತೂ ಮಾವಿನಕಾಯಿ ಇದನ್ನ ಕಟ್ ಮಾಡಿ ಉಪ್ಪು ಹಾಕ್ಕೊಟ್ಬಿಟ್ರಂತೂ, ಇವಾಗ ಬೇರೆ ಬೇಸಿಗೆ ಮನೇಲಿ ಇರ್ತಾರಲ್ಲ, ತುಂಬ ಪೀಡಿಸ್ತಾರೆ. ಅಮ್ಮ ಅದು ಅಮ್ಮ ಇದು ಅಂತ. ಈ ರೀತಿಯಾಗೆಲ್ಲ ನಾವು ಉಪ್ಪಿನಕಾಯಿಗೆ ಥರ ಮತ್ತು ಉಪ್ಪು ಖಾರ ಹಾಕ್ಬಿಟ್ಟು ಹಸಿ ಮಾವಿನಕಾಯಿನ ಕೊಟ್ಬಿಟ್ರಂತೂ ತುಂಬ ಇಷ್ಟಪಡ್ತಾರೆ ಮಕ್ಕಳು. ನೋಡಿ ನಾನು ಈ ರೀತಿಯಾಗಿ ನಾನು ಎಲ್ಲನೂ ಕಟ್ ಮಾಡ್ಕೊಂಡು, ಇದೇನು ಸಣ್ಣಗೆ ಕಟ್ ಮಾಡ್ಕೋಬೇಕು ಅಂತಿಲ್ಲ, ದಪ್ಪಗೂ ಕಟ್ ಮಾಡಿ ಹಾಕ್ಕೋಬೋದು. ಯಾಕಂದರೆ ನಾನು ಇದನ್ನು ತೊಕ್ಕು ಮಾಡ್ತಾಯಿದ್ದೀನಲ್ವ, ಮಾವಿನಕಾಯಿ ತೊಕ್ಕು ಮಾಡ್ತಾಯಿದ್ದೀನಿ. ಹಾಗಾಗಿ ಯಾವ ಸೈಜ್ ಬೇಕಾದ್ರೂ ಇದನ್ನು ಕಟ್ ಮಾಡ್ಕೋಬೋದು. ನಾನು ಒಂದು ಕಾಯಿ ಫುಲ್ಲು ಕಟ್ ಮಾಡ್ಕೊಂಡಿದ್ದೀನಿ. ಸೇಮ್ ಇದು 400 ಗ್ರಾಮ್ ಅಷ್ಟೇ ಇದೆ ನೋಡಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಕಟ್ ಮಾಡ್ಕೊಂಡಿರೋ ಅಂಥ ಮಾವಿನಕಾಯಿನ ನಾನು ಒಂದು ಬೌಲ್ಗೆ ಹಾಕ್ಕೊಂಬಿಟ್ಟು ನಾನು ಇದನ್ನು ಬೇಯೋದಕ್ಕೆ ಇಟ್ಕೊಳ್ತೀನಿ. ಸುಮ್ಮನೆ ಬೇಯಿಸ್ಕೊಂಡ್ರೆ ಸಾಕು ನೋಡಿ. ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಸಹ ಹಂಗೆ ಇರುತ್ತೆ, ಏನೂ ಆಗಲ್ಲ, ಹಂಗೆ ಇರುತ್ತೆ. ಇದನ್ನು ಸುಮ್ಮನೆ ಒಂದು ಕುದಿಸಿಲ್ಲ ಅಂದರೂ ಕೂಡ ಹಾಗೇನೂ ಮಾಡ್ಕೋಬೋದು. ನಾನು ಆಲ್ಮೋಸ್ಟ್ ಈ ರೀತಿಯೇ ಮಾಡ್ಕೊಳ್ಳೋದು. ಅದಕ್ಕೊಂಚೂರು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ರೆ ಸಾಕು. ನಾನು ಮಸಾಲ ಪೌಡರ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಅದು ಫುಲ್ಲು ಬೆಂದಿ ಒಂಥರ ಆಗಿಬಿಡುತ್ತೆ. ಓಕೆ, ಇದನ್ನು ಮುಚ್ಚಿಟ್ಟಿದ್ದೀನಿ ಸ್ಲಿಮ್ ಮಾಡಿಬಿಟ್ಟು. ಇವಾಗ ಬಂದುಬಿಟ್ಟು ನಾನು ಮಿಕ್ಸಿ ಜಾರ್ಗೆ 2 ಖಾರದ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಬಂದುಬಿಟ್ಟು ನಾನು ಒಂದು 5 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೇಲಿ ಬಂದುಬಿಟ್ಟು ನಾನಿಲ್ಲಿ ಜೀರಿಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಬಿಟ್ಟು ನುಣ್ಣಗೆ ಪೌಡ್ರು ಮಾಡ್ಕೊಳ್ಳೋಣ. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ನಾವು ಇದಕ್ಕೆ ಪೌಡ್ರು ಮಾಡ್ಕೊಳ್ಳೋಣ. ನಾನು ಇದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ. ಪೌಡರ್ ಮಾಡ್ಕೊಂಡು ಅಷ್ಟೊತ್ತಿಗೆ ನನಗೆ ಅಲ್ಲ ಈ ರೀತಿಯಾಗಿ ಬೆಂದಿದೆ. ಸ್ವಲ್ಪ ನೀರು ಮಿಕ್ಕಿದೆ, ಅದನ್ನ ನಾನು ಎತ್ತಿಟ್ಕೊಂಡಿದ್ದೀನಿ ಬಸ್ಬಿಟ್ಟು. ಬಿಸಿ ಇದೆ, ಸ್ವಲ್ಪ ಇದು ಹಾರಿಸ್ಕೊಳ್ಳೋಣ. ಈ ಪೌಡರ್ನ ಬಂದುಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಇದೇ ಜಾರಲ್ಲಿ ನಾವೇನು ತೊಳೆಯೋದು ಬೇಡ, ಏನು ಬೇಡ, ನೀರು ಸಹ ನಾವೇನು ಬಳಸೋದಿಲ್ಲ. ಇದೇ ಜಾರಲ್ಲಿ ಇದನ್ನು ನಾನು ನೀಟಾಗಿ ಮಿಕ್ಸಿ ಮಾಡ್ಕೊಳ್ತೀನಿ. ಬಟ್ ಸ್ವಲ್ಪ ಕೂಲ್ ಆಗಲಿ, ಇದು ಫ್ಯಾನ್ ಹಾಕ್ಕೊಂಡು ಕೂಲ್ ಮಾಡ್ಕೊಂಡಿದ್ದೀನಿ ನಾನಿವಾಗ. ಕೂಲ್ ಆಗಿರೋದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟೇ ಸಖತ್ತಾಗಿರುತ್ತೆ. ಅದ್ರ ಜೊತೆಗೆ ನಾನು ಇಲ್ಲೊಂದು ಸ್ವಲ್ಪ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟು ನೀಟಾಗೆ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದೊಂದು ರುಬ್ಬಿ ಆಗಿದೆ. ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಸ್ನೇಹಿತರೆ. ತುಂಬ ಸಿಂಪಲ್ಲಾಗಿ ಒಗ್ಗರಣೆ, ಜಾಸ್ತಿ ಏನಿಲ್ಲ. ನಾನು ಇಲ್ಲಿ ಬಂದುಬಿಟ್ಟು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಮಾವಿನಕಾಯಿ ಇದಕ್ಕೆ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಇದಕ್ಕೆ 2 ಸ್ಪೂನ್ ಮಾತ್ರ ಹಾಕ್ಕೊಳ್ತೀನಿ. ಸಾಸಿವೆ ಬಂದುಬಿಟ್ಟು 1/4 ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೊಂದು ಅರ್ಧ ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದೊಂಥರ ಟೇಸ್ಟ್ ಒಗ್ಗರಣೆ ಉದ್ದಿನ ಬೇಳೆ ಹಾಕ್ಕೊಳ್ಳೋದ್ರಿಂದ. ಇದಕ್ಕೆ ಬಂದುಬಿಟ್ಟು ನಾನು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಚಿಟಪಟ ಅನ್ನೋವರೆಗೂ ಉದ್ದಿನ ಬೇಳೆ ಸಿಹಿಬಾರ್ದು, ಆ ರೀತಿಯಾಗಿ ನಾವು ಒಗ್ಗರಣೆ ಮಾಡ್ಕೋಬೇಕು. ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಬೆಳ್ಳುಳ್ಳಿನ ಬಳಸ್ಕೊಳ್ತಾ ಇಲ್ಲ. ಮತ್ತು ನಾನಿಲ್ಲೇನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಸ್ಲಿಮ್ಮಲ್ಲೇ ಸೀಬಾರ್ದು, ಸೀಸ್ಕೊಳ್ದೇ ಇರೋ ರೀತಿಯಲ್ಲಿ ನೋಡಿ. ಉದ್ದಿನಬೇಳೆ ಸಹ ಸೀದಿಲ್ಲ, ಆ ಥರ ಸ್ಲಿಮ್ಮಲ್ಲೇ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಆಲ್ರೆಡಿ ಇದನ್ನು ಡ್ರೈ ಆಗೇ ನಾನು ಉರಿದನೇ ಹಸಿದನ್ನೇ ಪೌಡ್ರ್ ಮಾಡ್ಕೊಂಡಿದ್ದೆ. ಅದಕ್ಕೋಸ್ಕರ ಎಣ್ಣೆಲಿ ಒಂದು ಸತಿ ಹುರ್ಕೊಳ್ತಾ ಇದ್ದೀನಿ. ಹುರಿದಾದ್ಮೇಲೆ ನಾನೇನು ರುಬ್ಬಿಟ್ಕೊಂಡಿದ್ದೀನೋ ಅದನ್ನೆಲ್ಲ ಹಾಕ್ಕೊಳ್ತೀನಿ. ಮಾವಿನಕಾಯಿ ಜಾರಲ್ಲಿರೋದನ್ನೆಲ್ಲ ಬಳ್ದು ಹಾಕ್ಕೊಬೇಕು.
ನಾನು ಒಂದು ಸ್ವಲ್ಪ ಕುದ್ದಿರೋ ನೀರು ಎತ್ತಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಜಾರ್ ತೊಳೆದು ಸಹ ಇದಕ್ಕೆ ಹಾಕ್ಕೊಬೇಕು. ನೋಡಿ ಈ ರೀತಿಯಾಗಿ ನೀಟಾಗಿ ಆ ಬಿಸಿ ಒಗ್ಗರಣೆಲ್ಲೇ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಿದ್ರೇ ಒಳ್ಳೆ ಜಾಮ್ ಥರ ಕಾಣ್ತಿದೆ ನೋಡಿ, ಸಖತ್ ಟೇಸ್ಟಾಗಿರುತ್ತೆ. ನೋಡಿ ನಾನು ಏನು ನೀರಿದೆ ಅಂತ ಹೇಳಿದ್ನೆಲ್ಲ ಕುದಿಸಿರೋ ನೀರು, ಆ ನೀರನ್ನು ಸಹ ಜಾರೆಲ್ಲ ತೊಳೆದ್ಬಿಟ್ಟು ವೇಸ್ಟ್ ಮಾಡಬಾರ್ದು ಅಂತೇಳಿ ಈ ರೀತಿಯಾಗಿ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದನ್ನು ಕಲರ್ ಕೂಡ ಚೇಂಜ್ ಆಗುತ್ತೆ ಮತ್ತು ಇನ್ನೂ ಗಟ್ಟಿ ಕೂಡ ಆಗುತ್ತೆ. ನೋಡಿದ್ರೆ ನಿಮಗೆ ಗೊತ್ತಾಗ್ತಿದೆ ಸ್ನೇಹಿತರೆ, ನೋಡಿ ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಕೊತ್ತ ಅಂತ ಕುದೀತಿದೆ ಮತ್ತು ಎಣ್ಣೆ ಬಿಟ್ಟಿರೋ ಥರ ಕಾಣಿಸ್ತಿದೆ ಸ್ನೇಹಿತರೆ. ತುಂಬ ಟೇಸ್ಟಿಯಾಗಿರುತ್ತೆ. ಮಾವಿನಕಾಯಿ ತೊಕ್ಕು ಬಂದ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಳ್ಳೋದು ತುಂಬ ಸಖತ್ ಟೇಸ್ಟ್ ಇರುತ್ತೆ. ನೋಡಿ ನಾನು ಎಲ್ಲದಕ್ಕೂ ನಾವು ಆಲ್ರೆಡಿ ಟೊಮೊಟೊ ತೊಕ್ಕು ಮಾಡಿದಾಗ ಮತ್ತು ಮಾವಿನಕಾಯಿ ಇವಾಗ ಉಪ್ಪಿನಕಾಯಿ ಮಾಡಿದಾಗ ಬೆಳ್ಳುಳ್ಳಿ ಬಳಸ್ಕೊಂಡಿದ್ದೀನಿ. ಎಲ್ಲದರಲ್ಲೂ ಬೆಳ್ಳುಳ್ಳಿ ಫ್ಲೇವರ್ ತಿಂದರೆ ಚೆನ್ನಾಗಿರಲ್ಲ ಅಂತೇಳಿ ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ. ಬೇಕಾಗಿದ್ದವ್ರು ಬೇಕಾದ್ರೆ ಬೆಳ್ಳುಳ್ಳಿ ಹಾಕ್ಕೋಬೋದು ಪೌಡರ್ ಮಾಡ್ಕೋಬೇಕಾದ್ರೆ. ಇದು ರೆಡಿಯಾಗಿದೆ, ಇದು ಕೂಲ್ ಆಗಲಿ. ಇವಾಗ ನಾನು ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ. ಇದು ಸ್ವಲ್ಪ ಕೂಲ್ ಆಗಿಬಿಡಲಿ. ಕೂಲ್ ಆದಮೇಲೆ ನಾನೊಂದು ಕನ್ನಡಿ ಬಾಟಲಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ತುಂಬಿಸಿಟ್ಕೊಳ್ಳೋಣ. ಏನಂದರೆ ಮನೆಗೆ ಬಂದವ್ರಿಗೆಲ್ಲ ಈ ರೀತಿ ನಾವು ಮಾಡಿಟ್ಕೊಂಡಿರೋಂತಹ ರೆಸಿಪಿಗಳ್ನ ನಾವು ಕೊಟ್ಟಾಗ, ನಮ್ಮ ಮನೆಗೆ ಯಾರ ಗೆಸ್ಟ್ ಬಂದಾಗ ಅವ್ರಿಗೆಲ್ಲ ಕೊಟ್ಟಾಗ ತುಂಬ ಕಾಂಪ್ಲಿಮೆಂಟ್ ಕೊಡ್ತಾರೆ. ಏನು ರೀ ಸಖತ್ ಟೇಸ್ಟ್ ಆಗಿದೆ, ಏನು ಡಿಫ್ರೆಂಟಾಗಿ ಮಾಡಿದ್ದೀರಾ, ಚೆನ್ನಾಗಿದೆ ಕಣ್ರಿ ಅಂತಾರೆ. ಆ ಥರ ಎಲ್ಲ ನಮ್ಮಂಥ ಲೇಡೀಸ್ಗೆ, ನಮ್ಮ ಥರ ಇರೋ ಲೇಡೀಸ್ಗೆ ಈ ಥರ ಒಂದು ಕಾಂಪ್ಲಿಮೆಂಟ್ ಕೊಟ್ಟಾಗ ಆ ಖುಷಿನೇ ಬೇರೆ, ಆ ಸಂತೋಷನೇ ಬೇರೆ. ನಾವು ಹೆಣ್ಮಕ್ಳು ಬಯಸೋದು ಜಾಸ್ತಿ ಸ್ವಲ್ಪ ಈ ಥರ ಕಾಂಪ್ಲಿಮೆಂಟ್ ಕೊಟ್ಟಾಗ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ರೀತಿಯಾಗಿ ನಾನು ಬಾಟಲೆಲ್ಲ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಅದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಸಾಕು, ಇಷ್ಟಿಷ್ಟು ನಾವು ಒಂದೊಂದು ಮಾವಿನಕಾಯಿ ಇಷ್ಟು ವೆರೈಟೀಸ್ನ ಮಾಡಿಟ್ಕೊಂಡ್ರೆ ಸಾಕು, ನಮಗೊಂದು 6 ತಿಂಗಳವರೆಗೂ ವೆರೈಟಿ ಮಾಡ್ಬೋದು. ಈ ಬಾಣಲೆಗೂ ಸಹ ನಾನು ಮತ್ತೆ ಅನ್ನ ಹಾಕ್ಬಿಟ್ಟು ಕಲಿಸ್ಕೊಳ್ತೀನಿ ಸ್ನೇಹಿತರು, ತುಂಬ ಚೆನ್ನಾಗಿರುತ್ತೆ. ನೋಡಿ ಎರಡು ಥರ ರೆಸಿಪಿ ನಾನು ಮಾಡಿದ್ದೀನಿ ಸ್ನೇಹಿತರೆ. ಎಷ್ಟು ಸಖತ್ತಾಗಿದೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು. ಈ ಥರ ರೆಸಿಪಿ ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ನಿಮಗೆ ಬೇಕಾಗಿರೋ ಅಂಥವ್ರಿಗೆ ಶೇರ್ ಮಾಡ್ಕೊಳ್ಳಿ. ಮತ್ತು ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೆಲ್ಲ ಯಾವ ರೀತಿಯಾಗಿ ಈ ಥರದ ರೆಸಿಪಿಗಳು ಮಾಡ್ತೀರಾ ಅಂತೇಳಿ ಕಮೆಂಟ್ಸ್ ಹಾಕಿ. ಥ್ಯಾಂಕ್ ಯು.